ಗೋಸ್ಕರ ಇವತ್ತು ಚಿಕನ್ ಗ್ರೇವಿ ಮಾಡ್ತಿದ್ದೀನಿ. ಹಲೋ ಇಲ್ಲೇ ಏರಿ ಬರ್ಬಿಡಿ, ಕಾರೊಳಗೆ ಏರಿ. ತಮ್ಮ ಎಷ್ಟು ಕೆಜಿ ಕೇಕ್ ಅದು? ಇದು 20 ಕೆಜಿ ಕೇಕ್. ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನ್ ಗೊತ್ತಾ, ಆಕ್ಚುಲಿ ಇವತ್ತು ಸಂಡೇ, ಹಾಗೆ ಇವತ್ತು ನನ್ನ ಹಸ್ಬೆಂಡ್ ಮನೆಗೆ ಬರ್ತಾ ಇದ್ದಾರೆ. ಅದಕ್ಕೆ ಇವತ್ತೆಲ್ಲ ಫುಲ್ ನಾನ್ ವೆಜ್ ಪ್ರಿಪ್ರೇಷನ್ ಮಾಡೋಣ ಅಂತ ಅನ್ಕೊಂಡಿದೀನಿ. ನಮ್ಮ ಅಮ್ಮರಿಗೆಲ್ಲ ಬೇಕ್ರಿ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಅವರು ಕೂಡ ಎಲ್ಲ ಬೇಗ ಬೇಕ್ರಿ ಹೊಂಟೋಗ್ಬಿಟ್ಟವ್ರೆ. ಬೆಳಿಗ್ಗೆ ತಿಂಡಿಗೆ ಇಲ್ಲ ಅವ್ರು ಯಾರು, ಅವ್ರಿಗೂ ಅಷ್ಟಲ್ಲಿ ಕೊಟ್ಟು ಕಳಿಸ್ಬೇಕು ತಿಂಡಿನ. ಅದಕ್ಕೆ ಇವತ್ತು ಫಸ್ಟ್ ಮಾರ್ನಿಂಗು ಇಡ್ಲಿ ಮತ್ತೆ ಚಿಕನ್ ಗ್ರೇವಿ ಮಾಡೋಣ ಅಂತ. ನೆಕ್ಸ್ಟ್ ಮಧ್ಯಾಹ್ನ ಮಟನ್ ಸಾಂಬಾರ್, ಅದು ಅಮ್ಮ ಬಂದ್ ಮಾಡ್ತಾರೆ. ಅದಕ್ಕೆ ಮಟನ್ ಸಾಂಬಾರ್ ನಾನು ಮಾಡ್ತೀನಿ, ಅದ್ರ ಜೊತೆಗೆ ಕೈಮಾ ಮಾಡ್ಬೇಕು, ಅದಕ್ಕೆ ಅದು ಅಮ್ಮ ಬಂದ್ ಮಾಡ್ತಾರೆ. ನಾನು ಜಸ್ಟ್ ಇವಾಗ ಚಿಕನ್ ಗ್ರೇವಿ ಹಿಂಗ್ ಮಾಡೋದು ಅಂತ ರೆಸಿಪಿ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡು ಎಷ್ಟೋ ದಿನ ಆಯ್ತಲ್ವಾ ರೆಸಿಪಿನ ಶೂಟ್ ಮಾಡಿ. ಅದಕ್ಕೆ ಇವತ್ತು ನಾನು ನನ್ನ ಗಂಡನಿಗೋಸ್ಕರ ಇವತ್ತು ಚಿಕನ್ ಗ್ರೇವಿ ಮಾಡ್ತಿದ್ದೀನಿ. ಅವರಿಗೆ ನನಗೆ ಹಿಂಗ್ ಗೊತ್ತಾ, ಯಾರಿಗಾರ ಸ್ಪೆಷಲ್ ಆಗಿ ಅಡುಗೆ ಪ್ರಿಪೇರ್ ಮಾಡ್ಬೇಕು ಅದಲ್ಲ, ಅವತ್ತೇ ದಿನ ಅಡುಗೆನೇ ಹೋಗಿ ಆಗ್ಬಿಟ್ಟಿರ್ತದೆ. ಆಮೇಲೆ ನನ್ನ ಹಸ್ಬೆಂಡ್ ಮನೆಗೆ ಹೋದಾಗ ಏನಾದ್ರೂ ಅವ್ರಿಗೆ ಸ್ಪೆಷಲ್ ಆಗಿ ಕುಕ್ ಮಾಡ್ಕೊಡೋಣ ಅಂತ ಅವತ್ತಿನ ದಿನನೂ ಹೋಗಿ ಆಗ್ಬಿಟ್ಟಿರ್ತದೆ. ಸುಮ್ನೆ ಏನೋ ಮಾಡ್ಬೇಕು ಅಂತ ಮಾಡ್ತೀನಲ್ಲ ಇಲ್ಲಿ ಮನೇಲಿ, ಅವತ್ತಿನ ದಿನ ಎಲ್ಲ ಚೆನ್ನಾಗಿ ಬಂದಿರ್ತದೆ. ಅದಕ್ಕೆ ನನಗೂ ಒಂದ್ಸಲ ಬೇಜಾರಾಯ್ತಿರ್ತದೆ, ಯಾರಿಗಾರ ಏನಾರ ಸ್ಪೆಷಲ್ ಆಗಿ ಮಾಡ್ಕೊಳ್ಳೋಣ ತಕ್ಷಣ ಹೋಗಿ ಆಗ್ಬಿಟ್ಟಿರುತ್ತೆ. ಏನಾರ ಸುಮ್ನೆ ಜನರಲ್ ಆಗಿ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ, ಯಾಕಪ್ಪ ಇದು ಅಂತ ಅನ್ಸ್ತಿರುತ್ತೆ. ಬಟ್ ಏನು ಮಾಡಕ್ಕಾಗಲ್ಲ, ಅಡಿಗೆ ಅಂದ್ಮೇಲೆ ಎಲ್ಲಾನೇನ್ ಕರೆಕ್ಟ್ ಆಗಿ ಮಾಡಕ್ಕಾಗುತ್ತಾ? ನಾವೇನ್ ಶೆಫ್ಗಳು ಕೂಡ ಒಂದೊಂದ್ಸಲ ಮಿಸ್ ಮಾಡ್ತಾರೆ. ಹೋಯ್ತಾ ಎಲ್ಲ ಅಭ್ಯಾಸ ಆಗುತ್ತೆ ಅಂತ ಅನ್ಕೊಂಡೆ. ಇವತ್ತು ಅಮ್ಮ ಮನೆ ಕೆಲಸ ಎಲ್ಲ ಮಾಡಿಬಿಟ್ಟು ಹೋಗಿದ್ದಾರೆ. ನಾನು ಜಸ್ಟ್ ಇವಾಗ ಒಂದು 20 ಮಿನಿಟ್ಸ್ ಆಯ್ತು ಅಷ್ಟೇ ಇದ್ಬಿಟ್ಟು ಇವಾಗೆಲ್ಲ ಅಡುಗೆ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ. ಆಲ್ರೆಡಿ 8:45 ಆಗ್ಬಿಟ್ಟಿದೆ. ವಿಡಿಯೋ ಹಿಂಗ್ ಬರುತ್ತೆ, ಏನಾಗುತ್ತೆ ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ವಿಡಿಯೋಸ್ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಇವತ್ತಿನ ವಿಡಿಯೋ. ಇವಾಗ ಫಸ್ಟ್ ಒಂದು ಮಸಾಲೆನ ನಾನು ಫ್ರೈ ಮಾಡ್ಕೋಬೇಕು. ಅದಕ್ಕೆ ಏನು ಫ್ರೈ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ. ಹೀಗೆ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ, ನೀವು ಕೂಡ ಮನೇಲಿ ಟ್ರೈ ಮಾಡಿ. ಇವಾಗ ಏನೇನ್ ಬೇಕು ಎಲ್ಲಾನು ಹೆಚ್ಕೊಂಡಿದೀನಿ. ಏನೇನ್ ಬೇಕು ಅಂತ ಒಂದ್ಸಲ ತೋರಿಸ್ಬಿಡ್ತೀನಿ. 2 ಆನಿಯನ್, ಸ್ವಲ್ಪ ಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕಷ್ಟು, ಶುಂಠಿ, ಬೆಳ್ಳುಳ್ಳಿ, ಮತ್ತೆ ಇದು ಪುದೀನ ಸೊಪ್ಪು, ಮತ್ತೆ ಕೊತ್ತಂಬರಿ ಸೊಪ್ಪು, ಮತ್ತೆ ಕಾಯಿ ಕಡಲೆ ಸ್ವಲ್ಪ ಬೇಕು. ಈಗ ಫ್ರೈ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ. ಮಸಾಲ ಎಲ್ಲ ಫ್ರೈ ಮಾಡ್ಕೊಳ್ಳೋಕ್ಕೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಇವಾಗ ಹೆಚ್ಚಿರೋಂಥ ಈರುಳ್ಳಿ ಹಾಕೊಂಡು ಅದಕ್ಕೆ ಮೆಣಸಿನ್ಕಾಯಿ ಹಾಕೋಬೇಕು. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮೆಣಸಿನ್ಕಾಯಿ, ಹಾಗೆ ಒಂದು ಇಡಿಯಷ್ಟು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿನ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದೆಲ್ಲ ನೀಟಾಗಿ ಕಂದು ಬಣ್ಣ ತಿರುಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹಾಗೆ ಒಂದು 6 ಲವಂಗ, ಒಂದು ಸ್ವಲ್ಪ ಚಕ್ಕೆ, ಹಾಗೆ ಒಂದಿಡಿ ಪುದೀನ ಸೊಪ್ಪು, ಒಂದಿಡಿ ಕೊತ್ತಂಬರಿ ಸೊಪ್ಪು, 1-2 ಸ್ಪೂನ್ ಕಡಲೆ ಹಾಕೊಂಡು 1-3 ಚಮಚ ಕಾಯಿ ತುರಿ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಒಂದು ಗ್ಲಾಸ್ ಅಷ್ಟು ನೀರು ಹಾಕಿ. ಯಾಕಂದರೆ ತುಂಬ ಬಿಸಿ ಬಿಸಿ ಇರುತ್ತೆ ಅಲ್ವಾ, ಅದಕ್ಕೆ ಸ್ವಲ್ಪ ನೀರು ಹಾಕಿದ್ರೆ ಸ್ವಲ್ಪ ಬೇಗ ತಣ್ಣಗಾಗುತ್ತೆ. ಅದಕ್ಕೋಸ್ಕರ ಲಿಡ್ನೆಲ್ಲ ಆಫ್ ಮಾಡಿಬಿಟ್ಟು ಅದು ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ. ಇವಾಗ ಮಸಾಲೆಗೆ ರೆಡಿ ಮಾಡಿ ಅದನ್ನ ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ. ಆಲ್ರೆಡಿ ಟೈಮ್ 9:17 ಆಗ್ಬಿಟ್ಟಿದೆ. ಅದಕ್ಕೆ ಇವಾಗ ಇಡ್ಲಿಗೆ ಇಟ್ಬಿಟ್ಟು ಹೊರಗಡೆ ನಮಗಿರೋ ನಾನ್ ವೆಜ್ ಒಳಗಡೆ ಮಾಡಲ್ಲ ಅಲ್ವಾ, ಅದಕ್ಕೆ ಹೊರಗಡೆ ಹೊಟ್ಟಬಿಟ್ರೆ ಸರಿ ಅಲ್ವಾ. ಅಷ್ಟರಲ್ಲಿ ಅಲ್ಲಿ ನಾನ್ ವೆಜ್ ಕೂಡ ಕುಕ್ ಆಗಿರುತ್ತೆ, ಇಲ್ಲಿ ಇಡ್ಲಿನೂ ಕೂಡ ಕುಕ್ ಆಗಿರುತ್ತೆ. ಬನ್ನಿ ಇವಾಗ ಇಡ್ಲಿ ಮಾಡೋಣ. ಇವಾಗ ಇಡ್ಲಿಗೆಲ್ಲ ರೆಡಿ ಮಾಡಿ ಬಂದಾಯಿತು. ಈಗ ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು 1-2 ಪಲಾವ್ ಎಲೆನ ಹಾಕೊಳ್ತಿದ್ದೀನಿ. ಸ್ವಲ್ಪ ಘಮ ಘಮ ಅಂತ ಅಂದ್ಲಿ ಅಂತ ಅಂದ್ಬಿಟ್ಟು ಅದಕ್ಕೆ ಇವಾಗ ವಾಶ್ ಮಾಡಿಕೊಂಡಿರೋಂಥ ಚಿಕನ್ ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಹಾಗೆ 1 ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ನೀರು ಬಿಡೋವರೆಗೂ ಅದನ್ನು ಕುಕ್ಕರಲ್ಲೇ ಬೇಯಿಸ್ಕೊಳ್ತೀನಿ. ಅಂದರೆ ಇದ್ರ ಮುಚ್ಚಳ ಎಲ್ಲ ಏನೂ ಹಾಕಲ್ಲ, ಜಸ್ಟ್ ಲಿಡ್ನ ಹಾಗೆ ಕ್ಲೋಸ್ ಮಾಡೋದಷ್ಟೇ. ಆಮೇಲೆ ಸ್ವಲ್ಪ ದೊಡ್ಡ ಪಾತ್ರೆ ಯಾವುದೂ ಇರಲಿಲ್ಲ, ಅದಕ್ಕೆ ಕುಕ್ಕರ್ನ ಇಟ್ಕೊಂಡು ಇವಾಗ ನೋಡಿ ಎಷ್ಟು ಚೆನ್ನಾಗಿ ನೀರು ಬಿಟ್ಟಿದೆ ಅಂತ ಅಂದ್ಬಿಟ್ಟು ಆಯಿಲು ಬಿಡುತ್ತೆ, ನೀರು ಬಿಡುತ್ತೆ. ಇವಾಗ ನಾವು ಎಲ್ಲ ಅಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ವಿ
ಇಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನೆಲ್ಲ ರುಬ್ಕೊಂಡು ಬಂದ್ಬಿಟ್ಟು ಇವಾಗ ಆ ಮಸಾಲೆನ ಇದಕ್ಕೆ ಆ್ಯಡ್ ಮಾಡಿಕೊಂಡು ನಮ್ಗೆ ಎಷ್ಟು ಬೇಕಷ್ಟು ನೀರನ್ನ ಹಾಕ್ಕೊಳ್ತಿದ್ದೀನಿ. ಆ್ಯಕ್ಚುಲಿ ನೀರು ಹೆಂಗೆ ಅಂತಂದರೆ ಇವಾಗ ಇಡ್ಲಿಗಲ್ವ ಸ್ವಲ್ಪ ನಮ್ಮ ಮನೇಲಿ ಜಾಸ್ತಿ ಜನ ಇರೋದ್ರಿಂದ ಸ್ವಲ್ಪ ನಾನು ಗ್ರೇವಿನ ಜಾಸ್ತಿನೇ ಮಾಡ್ಕೊಳ್ತಿದ್ದೀನಿ. ನಿಮ್ಮ ಮನೇಲಿ ಯಾವ ರೀತಿಯಾಗಿರ್ತಾರೆ ಆ ರೀತಿಯಾಗಿ ನೀವು ಗ್ರೇವಿನ ಮಾಡ್ಕೋಬೋದು. ಇಲ್ಲ ಗಟ್ಟಿ ಬೇಕು ಅಂದರೆ ಗಟ್ಟಿ ಮಾಡ್ಕೋಬೋದು, ತೆಳು ಬೇಕು ಅಂದರೆ ತೆಳು ಮಾಡ್ಕೋಬೋದು. ನನಗೆ ಇಷ್ಟು ಗಟ್ಟಿ ಬೇಕಾಗಿತ್ತು ಮತ್ತು ಇಷ್ಟು ಗ್ರೇವಿ ಕೂಡ ಬೇಕಾಗಿತ್ತು. ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ಜನ ಅಲ್ವಾ, ಅದಕ್ಕೋಸ್ಕರ ಇವಾಗ ರೆಡಿ ಆಗಿದೆ. ಲಾಸ್ಟಿಗೆ ಒಂದು ನಿಂಬೆಹಣ್ಣ ಹಿಂಡ್ಕೊಬಿಟ್ರೆ ಎಷ್ಟು ಟೇಸ್ಟಿಯಾಗಿರುವಂಥ ನಮಗೆ ಒಂದು ಚಿಕನ್ ಗ್ರೇವಿ ರೆಡಿ ಆಗುತ್ತೆ ಗೊತ್ತಾ. ಇದನ್ನು ಆ್ಯಕ್ಚುಲಿ ಮಂಡ್ಯ ಸ್ಟೈಲಲ್ಲಿ ಕೂಡ ಮಾಡ್ತಾರೆ. ಇದಕ್ಕೆ ಸ್ವಲ್ಪ ಮೆಣಸಿನ ಪೌಡರ್ ಹಾಕಬೇಕು, ಇನ್ನೂ ಸಖತ್ತಾಗಿರುತ್ತೆ. ಹಲೋ. ಇಲ್ಲೇ ಏರಿ ಬರಬೇಡಿ, ಕಾರೊಳಗೆ ಏರಿ. ಹೇಳಿ ಟೈಮ್ ಎಷ್ಟೊತ್ತು, ಬಂದಿದ್ದ ಟೈಮ್ ಎಷ್ಟೊತ್ತು? ಅಲ್ಲಿ ಬೇಕಾದ್ರೆ ಇಳಿಸೋದು ಇಷ್ಟೊತ್ತಾತು. 20 ನಿಮಿಷ ಇಳಿಸ್ತಲ್ಲ ಇರೋ. ನೀವು 10:30 ಬರ್ತೀನಿ ಅಂತ ನಾನು 9 ಗಂಟೆ ಗ್ಲಾಸ್ ಹಾಕಕ್ ಬಿಡಲ್ಲ ನಾನು. ಇಲ್ಲೇ ಇರಿ, ಬರಬೇಡಿ. ಏನೇನೋ ತಂದಿದ್ದೀರಾ ಹೆಂಡತಿಗೋಸ್ಕರ? ಇನ್ನೇನು ಮಾವನೇಣು ಏನಿದು? ಮಾವನೇಣು ಮಾರೇನಿಲ್ಲ, ಮಾವನಕಾಯಿ ನೀವು ಮಾತ್ರ ತಿನ್ಕೊ ಬಂದ್ರಿ. ಒಂದ್ ತಗೊಂಡೆ ಇಲ್ಲಿ ಸಿಗ್ಲಿಲ್ಲ. ಅಲ್ಲ ದೇವರು ಮಾವನೇಣಂಗೆ ಕಾಣಿಸ್ತೈತೆ ಅದು. ಪಪ್ಪಾಯಿ ದಾಳಿಂಬೆ ಹೋಗಯ್ಯ, ಇಳಿಬೇಡಿ, ಇಲ್ಲ ಇವತ್ತಿರಿ. ಸೇರ್ಸಲ್ಲ ನಮ್ಮ ಮನೆಗೆ. ಎಲ್ಲ ನನಗೆ ಕೊಟ್ಟ, ನಿಂಗೆ ಕೊಟ್ಟರು. ಬಾಯ್. ಬನ್ನಿ. ಈಗ ಜಾಗ ಸಿಕ್ತಲ್ಲ. ಹೇಳಿ ಟೈಮ್ ಒಂದ್ಸಲನೂ ಬರಲ್ಲ. ನಿಮ್ಮ ಐಟಿಗೆ ಹಿಂಗೆ ಎತ್ಬೇಕು ನಾನು ಫೋನ್ನ. ಅಲ್ಲಿಗೆ ಆಕಾಶಕ್ಕೆ ಎತ್ಬಿಡ್ಲಾ? ತಿಂಡಿ ಎತ್ತಿಗೆ ಬರ್ತೀನಿ ಅಂದಿದ್ದು. ಹೇಳೋದು ಉದ್ದ ಬೆಳಿಬೇಕು ಅಂತ. ಅದೇನು ಮಾಡೋಕ್ಕಾಗಲ್ಲ, ಎಲ್ಲಾರೇನು ಉದ್ದ ಬೆಳಕಾಯ್ತಿದ್ದ. ಹುಡುಗಿ ರೈಟ್ ಇಷ್ಟೇ, 5 ಅಡಿ ಇಲ್ವಾ? ಎಲ್ಲಿದೀಯ? 3.5 ಇದೆಯಾ? 5 ಅಡಿ ಇಲ್ಲ, 3.5 ಇದೆಯಾ? ಅಜ್ಜಿ ಚೆನ್ನಾಗಿದ್ರೆ ಓ ಫುಲ್ ಆರಾಮ್ ಮುಂದು. ತಿಂಡಿ ತಿನ್ಕೊಂಬಂದ್ರಾ? ಅಂತ ಹೇಳಿದ್ದಲ್ಲ. ತಿನ್ನಿ, ಚೆನ್ನಾಗದ? ಓ ಸೂಪರ್ ಆಯ್ತು. ನಿಜ? ರೆಕ್ಕೆ ನಿಂದು. ನಂದಾಗ್ಲೇ ತಿಂಡಿ ಆಯ್ತು. ಇನ್ನೇನು ಮಾಡಿ, ನೀವು ಬರೋದು ಲೇಟ್ ಆಯ್ತು, ಹೊಟ್ಟೆ ಶೀತ ಆಯ್ತು. 11:30 ಆಗಲಿ. ನೀನು ಊಟದ ಟೈಮು ನಮ್ಮ ಅಮ್ಮ ಬಂದು ರೆಡಿ ಮಾಡ್ತದೆ ಅಡುಗೆನೇ. ಈಗ ಅದಕ್ಕೆ ತಿಂಡಿ ತಿನ್ಕೊಂಬಿಟ್ಟೆ. ಬೇಜಾರಾ? ಬೇಜಾರು ಪಡ್ಕೊಂಡ್ರೆ ಏನಿಲ್ಲ ಬಿಡಿ. ಯಾಕೆ ಬೇಜಾರು ಪಡ್ಕೊಂಡು? ಅಷ್ಟೇ ಹೋಗಿತ್ತು ಕತೆ. ನಾನು ಇಡ್ಲಿ ಮಾಡ್ಕೊಂಡು ನನ್ನ ಗಂಡಂಗೆ ಗೊಜ್ಜು ಮಾಡ್ಕೊಂಡು ಕಾಯ್ತಾ ಕೂತಿದ್ರೆ ಊಟ ಟೈಮಿಗೆ ಬಂದಿತ್ತೆ ಗಂಡ. ಹಿಂಗೆ ಸಂಜೆ ಬಂದ್ರೆ ಬೆಳಗ್ಗೆ ಟೈಮ್ ಎದ್ದು ಹೆಂಗೆ ಮಂಡಕ್ಕೋದು. ಏನು ನೀವು ಎಷ್ಟು ಗಂಟೆಗೆ ಹೇಳಿದ್ದು? ನಾನು ಎಷ್ಟೊತ್ತಿಗಪ್ಪ 6 ಗಂಟೆಗೆ ಎದ್ಬಿಡ್ತೀನಿ. ಈ ಕಡೆ ಬರ್ತೀನಿ ರೀ. ನೈಟು ಫೋನ್ ಮಾಡಿದ್ಕೆ 6 ಗಂಟೆಗೆ ಎದ್ಬಿಟ್ಟು ಇಡ್ತೀನಿ. ಅರ್ಧ ಗಂಟೆಲಿ ರೆಡಿಯಾಗಿ 9 ಗಂಟೆಲಿ ಇದ್ಬಿಡ್ತೀನಿ. ಇಬ್ರು ಒಟ್ಟಿಗೆ ಕೂತ್ಕೊಂಡು ತಿಂಡಿ ಮಾಡೋಣ ಹೇಳ್ಬಿಟ್ರು ದೊಡ್ಡದಾಗಿ. ನಾನು ಹೆಂಗೆ ಕಾಯ್ಕೊಂಡು ಬೇಗ ಎದ್ದು ಅಡುಗೆ ಎಲ್ಲ ಮಾಡಿಟ್ರೆ ಒಂದಿದ್ದೆ 11:30. ನಾನು ಹೇಳೋದು 10 ಗಂಟೆಗೆ ಹೇಳೋದು ಅಂತ. ನಾನು ಎದ್ದಾಳಷ್ಟಲ್ಲಿ ನನ್ನ ಕಣ್ಮುಂದೆ ಇರ್ಬೇಕು ಅಂತ ಹೇಳಿದ್ದು ನಾನು. 10 ಗಂಟೆಗೆ ಎದ್ದು ತಿಂಡಿ ಮಾಡೋದು 11 ಗಂಟೆ ಆಯ್ತು. ಇದನ್ನ ಹೇಳಿದ್ದ ನಾನು ಎದ್ದಾಳಷ್ಟರಲ್ಲಿ ಅಂತ ಹೇಳಿದ್ದು. ಅದಕ್ಕೆ ನಾನು 10 ಗಂಟೆಗೆ ನಾನು ಈಗ ಮಾಡ್ತೀನಿ ಅಂತ ಹೇಳಿದ್ದೆ ನಿಮಗೆ. ಉಪ್ಸಾರ ಅಲ್ವಾ ನೀನು ಕರೆದೇನೋ? ಉಪ್ಸಾರು ಮುದ್ದಿಗೆ ಕರೆಕ್ಟ್ ಟೈಮಿಗೆ ಬಂದಿನಿ. ಉಪ್ಸಾರು ಮುದ್ದೆಗೆ ಮನೆಯವ್ರ ಸ್ಕಿನ್ ನೋಡಿ ಫುಲ್ ಎಲ್ಲ ಗ್ಲೋ 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 ಆಯಿಲಿ ಸ್ಕಿನ್. ಅದಕ್ಕೆ ಗ್ಲೋ ಗ್ಲೋ ಗ್ಲೋ. ನೀನು ಕರೆದದ್ದು ಉಪ್ಸಾರು ಮುದ್ದೆಗೆ ತಾನೆ. ಉಪ್ಸಾರು ಮುದ್ದೆ ಟೈಮ್ ಕರೆಕ್ಟ್. ಅದೇ ಬೇಕಾ? ಫ್ರಿಜ್ ಅಲ್ಲಿ ಐತಿ ಎತ್ಕೊಂಡ್ಲಾ? ಬಂದಿದ್ದೀನಿ ನಾನು. ಅದೇ ಬೇಕಾ? ಫ್ರಿಜ್ ಅಲ್ಲಿ ಎತ್ಕೊಂಡ್ಲಾ ಈಗ? ಅಲ್ಲ ಎಂಟಿ ರೆಕ್ಕೆ ಅಂದ್ಬಿಟ್ಟು ರೆಕ್ಕಿನ ತಿನ್ಕೊಂಡ್ಬಿಟ್ಟು ತಿಂಡಿ ತಿನ್ಕೊಂಡು ಬೇಕ್ರಿಗೆ ಹೋದ್ವಿ. ಅಷ್ಟರಲ್ಲಿ ನನ್ನ ತಮ್ಮ ಕೇಕ್ನ ರೆಡಿ ಮಾಡ್ತಾ ಇದ್ದ. ಎಷ್ಟು ಕೆಜಿ ಕೇಕ್ ಅಭಿ ಇದು? 20 ಕೆಜಿ ಕೇಕ್ನ ನಾನು ಹೇಳ್ಕೊಟ್ಟಂಗೆ ಕರೆಕ್ಟಾಗಿ ರೆಡಿ ಮಾಡವನೆ ಅಲ್ವೇನವ? ಇದೇ ಥರ ನಾನು ಹಿಂಗೆ ಮಾಡ್ತಾ ಇದ್ದಿದ್ದು ಕೇಕ್ ಎಲ್ಲ. ಯಾರು 4 ರಾತ್ರಿಗೆ ಬಂದಿದ್ರವ? ಕರೆಕ್ಟ್. ಹೌದಾ? ನನಗೆ ಮರ್ತೋಯ್ತೆ. ಇದು ಯಾರ್ದೋ ಬರ್ಡೇ ಕೇಕ್ ಇದು. ಫೈನಲಿ 1 ಅವರ್ ರೆಡಿ ಮಾಡ್ದ. 2.5 ಗಂಟೆ ಟೈಮ್. ಹೈಯೆಸ್ಟ್ ನಿಂದು ಇದರಲ್ಲಿ ಎಷ್ಟು ಕೆಜಿ ಕೇಕ್ ಹೈಯೆಸ್ಟ್ ಮಾಡಿರೋದು ನೀನು? 25 ಕೆಜಿ. ಹಂಗಿರಿದೆ 5 ಕೆಜಿ ಕಮ್ಮಿ. ಇನ್ನೊಂದು 10 ಕೆಜಿ ದಾಡ್ರೆ ಐತೆ. ಯಾವಾಗ? ಹಾಂ ಆಗ್ತಾನೆ. ಅಮ್ಮ ತಿಂಡಿ ತಿನ್ನಿಸ್ತವ್ರೆ ಮಗುಂಗೆ. ಪಾಪ ಬೆಳಗ್ಗೆ ತಿಂಡಿ ತಿಂದಿಲ್ಲ ಅಂದ್ಬಿಟ್ಟು. ಹಾರ್ಡ್ ವರ್ಕ್ ಮ್ಯಾಟರ್ಸ್.
ಹೇಳ್ಬಿಟ್ಬಿಟ್ರು ನಮ್ಮ ಮನೆಯವರು ಇವಾಗ ಚೆನ್ನಾಗಿ ಕದ್ಕೊಂಡವ್ರೆ ಕ್ಯಾಮ್ರಾ ನೋಡಿದ ತಕ್ಷಣ ನೋಡಿ ಹೆಂಗ್ ನಗಾಡ್ತಾರೆ ಹೆಂಗ್ ನಗಾಡೋದು ಚೆನ್ನಾಗಿ ಬಂದಿದೆ ಕೇಕ್ ನೈಸ್ ಎಷ್ಟನೇ ವರ್ಷದ ಬರ್ಡೇ ಬಿ ಅವ್ರದ್ದು 1ನೇ ವರ್ಷದ ಬರ್ಡೇ ಎಷ್ಟು ಚಂದ ಬಂದಿದೆ ಎಲ್ಲ ಕೇಕು. ನನಗಂತೂ ಸಖತ್ ಇಷ್ಟ ಆಗೋಯ್ತು. ಇವತ್ತಿನ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಮುಂದೆ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಸಿಕ್ಕಾಪಟ್ಟೆ ಏನೇನೋ ಬೇರೆ ಬೇರೆ ಕೆಲಸ ಬಂದ್ಬಿಡ್ತು, ಹೊರಗಡೆ ಎಲ್ಲ ಹೋಗೋದು. ಅದಕ್ಕೋಸ್ಕರ ನೆಕ್ಸ್ಟ್ ಒಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.